ನಾ ಏನು ಹೇಳ್ಬೇಕಂತ ಹೇಳಿದ್ರೆ, ಮೊನ್ನೆ ಕುಂದಗೋಳದಲ್ಲಿ ಹಿಂದೂ ಸಮಾಜದ ಬೃಹತ್ ಸಮಾವೇಶದಲ್ಲಿ ನಮ್ಮ ಬಿಜಾಪುರ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಹಿಂದೂ ಸಂಘಟನೆ ಬಗ್ಗೆ ಮಾತಾಡಬೇಕು, ಹಿಂದೂ ಸಮಾಜ ಬಗ್ಗೆ, ಹಿಂದೂ ಸಂಘಟನೆ ಬಗ್ಗೆ, ಹಿಂದೂ ಬಾಂಧವರ ಬಗ್ಗೆ ಮಾತಾಡಬೇಕು. ಮಾತಾಡುತ್ತೋ ಅದನ್ನು ಬಿಟ್ಟರು ಇವರು ಅಲ್ಲಿ ಹೋಗಿ ಮುಸ್ಲಿಮರ ಬಗ್ಗೆ, ಇವರ ವಿರೋಧ ಮಾತಾಡುತ್ತಾ ರಾಜ್ಯದಲ್ಲಿರುವ ದೇಶದಲ್ಲಿ ಎಲ್ಲ ಮದರಸಾಗಳು ನಿಷೇಧಿಸಬೇಕು, ಎಲ್ಲ ಮದರಸಾಗಳು ನಿಷೇಧಿಸಬೇಕು ಮತ್ತು ಇವರ ಆರ್ಥಿಕ ಪರಿಸ್ಥಿತಿ ಗಂಭೀರ ತರಬೇಕು. ಅವ್ರ ಆರ್ಥಿಕ ಪರಿಸ್ಥಿತಿ ಗಂಭೀರ ಆದ್ರೆ ನಮ್ಮ ಕಡೆ ಬರಬೇಕು ಅವ್ರು ಕೇಳಕ್ಕೆ. 2028ರಾಗ ನಮ್ಮ ಪಾರ್ಟಿ ಪಕ್ಷ ಬಂದ ತಕ್ಷಣ ಇವ್ರನ್ನ ತೋರಿಸ್ತೀವಿ ಅಂತ ಹೇಳುವಂತ ಒಂದು ಅಹಿತಕರ ಮಾತನ್ನು ಆಡಿದರು ಯಾರು ಬಸನಗೌಡ ಪಾಟೀಲ್ ಯತ್ನಾಳ್. ಒಂದು ಶಾಸಕರಾಗಿ ಶಾಸಕರ ಬಾಯಿಯಲ್ಲಿ ಹಿತನುಡಿಗಳು ಬರಬೇಕು. ಎಲೆಕ್ಷನ್ ಪೂರ್ವದಲ್ಲಿ ನಿಮ್ದೆಲ್ಲ ರಾಜಕೀಯ ಜಾತಿ, ಆ ಪಕ್ಷ ಈ ಪಕ್ಷ, ಆ ಪಕ್ಷ ಈ ಪಕ್ಷ. ಎಲೆಕ್ಷನ್ ಆದ್ಮೇಲೆ ಯಾಕ್ರಿ ಯತ್ನಾಳ್ ಅವರೇ ಮಯಾನ್ ಸೊಕ್ಕೆ ನಿಮ್ಗೆ ಈ ತಪ್ಪು ಮಾತಾಡ್ತೀರಿ? ಏನ್ ಹೇಳೋದು ಕೇಳೋದು ಯಾರಿಲ್ಲ ನಿಮ್ಗೆ. ಈಗಾಗಲೇ ಇಂಥ ಮಾತಾಡಿ ನಿಮ್ಮ ಪಾರ್ಟಿಯನ್ನು ಉಚ್ಚಾಟನೆ ಮಾಡ್ರಿ. ನಿಮ್ಗೆ ಉಚ್ಚಾಟನೆ ಮಾಡಿದ್ದು ಮತ್ತು ನಿಮ್ಗೆ ನಾಚಿಕೆ ಆಗುದಿಲ್ಲ. ಈ ಟೈಪ್ ಹೇಳ್ತಾ ಇದ್ರಿ ಮದರಸಾ ನಿಷೇಧ ಮಾಡ್ಬೇಕು. ಮದರಸಾ ಏನ್ ತಿಳಿದ್ರಿ? ಮದರಸಾ ಬಗ್ಗೆ ನೀವು ಮದರಸಾ ಬಗ್ಗೆ ಏನ್ ತಿಳಿದ್ರಿ? ಮದರಸಾದಲ್ಲಿ ಕಲಿತು ಅಲ್ಲಿ ಇಸ್ಲಾಂ ಗ್ರಂಥದ ಬಗ್ಗೆ, ಇಸ್ಲಾಂ ಧರ್ಮದ ಬಗ್ಗೆ, ಪೈಗಂಬರರ ಸಾರ ಬಗ್ಗೆ ತಿಳಿಸುತ್ತಾರೆ. ಧರ್ಮ ಗ್ರಂಥ ಬಗ್ಗೆ, ಪೈಗಂಬರ ಸಾರ ಬಗ್ಗೆ ತಿಳಿಸ್ತಾರೆ. ಅದನ್ನ ಕಲಿತು ವಿದ್ಯಾರ್ಥಿಗಳು ಕೆಲವರು ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಪಾಲಿಟಿಕ್ಸ್ ಒಳಗೆ ಬಂದು ಮುಖ್ಯಮಂತ್ರಿ ಆಗ್ಯಾರ, ರಾಜ್ಯಪಾಲ ಆಗ್ಯಾರ, ನಮ್ಮ ದೇಶದ ಉನ್ನತ ಸ್ಥಾನವಾದ ರಾಷ್ಟ್ರಪತಿ ಸ್ಥಾನ ಬಗ್ಗೆ ಹೋಗ್ಯಾರ, ರಾಷ್ಟ್ರಪತಿ ಆಗ್ಯಾರ. ಬಹಳಷ್ಟು ಮುಸಲ್ಮಾನರು ಈ ಮದರಸಾದಿಂದಲೇ ರಾಷ್ಟ್ರಪತಿ ಆಗ್ಯಾರ. ಇದು ತಿಳ್ಕೊಂಡು ಮಾತಾಡ್ಬೇಕು. ನೋಡ್ರಿ ಇಷ್ಟು ತೆಗಿರಿ, ರಾಷ್ಟ್ರಪತಿ ಆಗ್ಯಾರಿಲ್ಲೋ? ಎಲ್ಲಿ ಬಂದಾರ ರಾಷ್ಟ್ರಪತಿ ಅವರು? ಈ ಮದರಸಾ ಬೋಧನೆಯಿಂದನೇ ಬಂದಾರ. ತಿಳ್ಕೊಂಡು ಮಾತಾಡ್ಬೇಕು. ಹಿಂಗೆಲ್ಲ ಮಾತಾಡಬೇಡ್ರಿ. ಆಮೇಲೆ ಒಮ್ಮೆ ನಿಮ್ಮ ಪಕ್ಷ ವಿರುದ್ಧ ಮಾತಾಡ್ತೀರಿ, ಆಮೇಲೆ 2028ರಾಗ ನಾನಾ ಮುಖ್ಯಮಂತ್ರಿ ಅಂತೀರಿ. 2028ರ ಮುಖ್ಯಮಂತ್ರಿ ಹೆಂಗ ಆಗ್ತೀರಿ ನೀವು ಪಕ್ಷದ ಉಚ್ಚಾಟನೆಗೊಂಡ ಶಾಸಕರು. ಯಾವ ಪಕ್ಷ ನಿಮ್ದು? ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ? 2028ರಾಗ ಅಧಿಕಾರ ಬರ್ತೈತೆ, ನಾನಾ ಮುಖ್ಯಮಂತ್ರಿ ಅಂತ ಆಯ್ತಾ ಇದ್ರಿ. ಇದು ಹುಚ್ಚುತ್ತಲ್ಲ. ನೀವು ಭ್ರಮೆ ಕಳ್ಕೊಂಡ್ರಿ. ನಿಮ್ದು ಬ್ರೈನ್ ವಾಶ್ ಮಾಡ್ಬೇಕು. ನೀವು ಮೆಂಟಲ್ ಹಾಸ್ಪಿಟಲ್ ಮೊದಲೇ ಚೆಕಪ್ ಮಾಡ್ಕೋರಿ. ನೀವು ಮಾಡಿದ್ರಿ, ಬೇಕಾದ್ರೆ ನಾವು ಮಾಡ್ತೀವಿ. ಬಂದ್ ಮೆಂಟಲ್ ಚೆಕಪ್ ಮಾಡ್ಕೋಬೇಕು. ಯತ್ನಾಳ್ ಅವ್ರೆ ಹಿಂಗೆ ಹೇಳ್ಬೇಡ್ರಿ. 2028 ನಾನಾ ಮುಖ್ಯಮಂತ್ರಿ. ಯಾರು ಮಾಡ್ತಾರೆ ನಿಮ್ಮ ಮುಖ್ಯಮಂತ್ರಿ? ಯಾರ ಪಾರ್ಟಿ ನೀವು? ಯಾವ ಪಾರ್ಟಿಗೆ ಅನ್ಕೊಂಡ್ರಿ? ಈಗ ನೀವು ಉಚ್ಚಾಟನೆ ಮಾಡ್ರು ತಿಳ್ಕೊಂಡ್ ಮಾತಾಡಿ. ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಯತ್ನಾಳ್ ಅವ್ರಿ ಇನ್ನು ಶಾಸಕರು, ನೀವು ಹಿರಿಯರಿದ್ದೀರಿ, ನಮ್ಮ ಅಣ್ಣನ ಸಮಾಜರಿ ನೀವು. ಒಂದ್ ದೊಡ್ಡ ಹಿರಿಯ ಅಣ್ಣಾಗಿ ಹೆಂಗ ಮಕ್ಕಳಿಗೆ ತಮ್ಗಳು ಬೋಧನೆ ಮಾಡ್ಬೇಕಂತ ಗೊತ್ತಿಲ್ಲ. ಹಿಂಗ ಮಾಡ್ರಿ ನೀವು. ಒಮ್ಮೆ ಹಿಂದುತ್ವ ಅಂತೀರಿ, ಒಮ್ಮೆ ಟಿಪು ಟೊಪ್ಪಿಗೆ ಹಾಕೊಂಡೆ ಕುಣಿದಾಡ್ತೀರಿ. ಯತ್ನಾಳ್ ಅವ್ರಿ ಟಿಪು ಟೊಪ್ಪಿಗೆ ಹಾಕೊಂಡು ಕುಣಿದಾಡಿ ನನ್ನ ಕಡೆ ದಾಖಲಾದಾವ್, ಫೋಟೋ ಸಮೇತವಾಗದಾವ್. ಯಾಕ್ರಿಪ್ಪ ಅವಾಗ ಏನಾಗ ಗೊತ್ತಾಗಿ ಹಿಂದುತ್ವ ಇದ್ದಿಲ್ಲ, ಈಗ ಹೊಸದಾಗಿ ಹಿಂದುತ್ವ ಬಂತೇನ? ಹಿಂದೂ ಸಮಾಜವೂ ನಮ್ದ, ಮುಸ್ಲಿಂ ಸಮಾಜವೂ ನಮ್ದ, ಜಾತ್ಯಾತೀತ ರಾಷ್ಟ್ರ ಇದ್ದು ನಾವು ಒಂದು ತಾಯಿ ಮಕ್ಕಳು ಅಂತ ಇದೀವಿ. ಇಲ್ಲಿ ಈ ಕನ್ನಡ ನಾಡಿನಲ್ಲಿ ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ. ಇನ್ ಮೇಲೆ ಯಾವ್ದು ಅಪರಾಧ ಮಾತಾಡಬಾರ್ದು. ಯತ್ನಾಳ್ ಅವ್ರಿ ಎಚ್ಚರಿಂದ ಮಾತಾಡಿ. ನಿಮ್ಗೆ ನಾಚಿಕೆ ಆಗ್ಬೇಕು. ನಾವೆಲ್ಲ ಹೇಳ್ಬಾರ್ದು ಹಿಂಗೆಲ್ಲ. ಇಷ್ಟು ಹೇಳಿ ನಿಮ್ಗೊಂದು ವಿನಂತಿ ಮಾಡ್ಕೋತೀನಿ ನಾನು. ಏನ್ರಿಪ್ಪ ಮತ್ತೊಂದು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.